ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ.ಕೆ. ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡು ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಯಾರೊಬ್ರು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಅದು ಏನಂತಂದ್ರೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ. ಒಂದು ನದಿ ಇರುತ್ತೆ, ನದಿ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಆ ಮರದಲ್ಲಿ ಒಂದು ಕಾಗೆ ವಾಸ ಆಗಿರುತ್ತೆ. ಜೊತೆಗೆ ಏನಂತಾರೆ ಪಕ್ಕದಲ್ಲಿರ್ತಕ್ಕಂಥ ಹುತ್ತದಲ್ಲಿ ಒಂದು ನಾಗರ ಹಾವು ಕೂಡ ವಾಸ ಆಗಿರುತ್ತೆ. ಇಬ್ಬರು ಕೂಡ ಅನ್ಯೋನ್ಯವಾಗಿ ಫ್ರೆಂಡ್ಸ್ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಯಾರ ವಕ್ರದೃಷ್ಟಿ ಗೊತ್ತಿಲ್ಲ, ಇಬ್ಬರು ಕೂಡ ಗಲಾಟೆ ಆಗುತ್ತೆ. ಗಲಾಟೆ ಆದಮೇಲೆ ಏನಂತಂದರೆ ಆ ಸರ್ಪ ಇದೆಯಲ್ಲ, ಆ ಕಾಗೆ ಇಟ್ಟಂಥ ಮೊಟ್ಟೆಗಳನ್ನು ಏನಂತಾರೆ ದಿನಾಲು ಒಡೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದಿನ 2 ದಿನ ಹೀಗೆ ದಿನಾಲು ಮೊಟ್ಟೆ ಹೊಡೆದು ಏನಂತಂದ್ರೆ ಆ ಸರ್ಪ ಅವರಿಗೆ ತೊಂದರೆ ಕೊಡ್ತಾ ಇರುತ್ತೆ. ಆಗ ಕಾಗೆ ಏನಂತಂದರೆ ಭಾಳಷ್ಟು ಕೋಪ ಆಗುತ್ತೆ. ಕೋಪದಲ್ಲಿ ಏನು ಮಾಡಬೇಕು ತಿಳಿಯಲ್ಲ, ಆದರೆ ಅದೊಂದು ಯುಕ್ತಿಯನ್ನು ಮಾಡುತ್ತೆ. ಏನು ಅಂತಂದರೆ ಆ ನದಿ ಪಕ್ಕದಲ್ಲಿ ಇರ್ತಕ್ಕಂಥ ಏನು ರಾಜ್ಕುಮಾರಿ ಅಲ್ಲಿ ಒಂದು ನದಿಗೆ ಸ್ನಾನ ಮಾಡೋಕ್ಕೆ ಬರ್ತಾರೆ. ರಾಜ್ಕುಮಾರಿ ಸ್ನಾನ ಮಾಡೋಕ್ಕೆ ಬಂದ ತನ್ನ ಆಭರಣಗಳನ್ನು, ಒಡವೆಗಳನ್ನು, ಮುತ್ತುರತ್ನಗಳನ್ನು, ಮುತ್ತಿನ ಹಾರನ್ನು ಅಲ್ಲಿಟ್ಟು ಸ್ನಾನ ಮಾಡ್ತಾ ಇರ್ತಾರೆ. ಇದು ಯೋಚನೆ ಮಾಡಿದಂಥ ಕಾಗೆ ಏನು ಮಾಡುತ್ತೆ ಅಂತಂದರೆ ಆ ಮುತ್ತಿನ ಹಾರವನ್ನು ಎತ್ಕೊಂಡು ಬಂದು ತನ್ನ ಚುಂಚದಲ್ಲಿ ಎತ್ಕೊಂಡು ಬಂದು ಆ ಒಂದು ಸರ್ಪ ಇರತಕ್ಕಂಥ ಹುತ್ತದಲ್ಲಿ ಹಾಕತ್ತೆ. ಇದನ್ನು ನೋಡಿದ ಆ ರಾಣಿಯ ಅಂಗರಕ್ಷಕರು ಓಡೋಡಿ ಬರ್ತಾರೆ, ದೊನ್ನೆಗಳನ್ನು ತೊಗೊಂಡು ಬಂದಿರ್ತಾರೆ. ಆ ಒಂದು ಹುತ್ತನ್ನು ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಹುತ್ತವನ್ನು ಅಗಿತಾ ಇರ್ತಾರೆ, ಆವಾಗ ಹಾವು ಏನಂತಂದರೆ ಸರ್ಪ ಮೇಲಕ್ಕೆದ್ದು ಹೆಡೆಯನ್ನು ಎತ್ತತ್ತೆ. ಆವಾಗ ಅಲ್ಲಿರ್ತಕ್ಕಂಥ ಅಂಗರಕ್ಷಕ ಸರ್ಪವನ್ನು ಹೊಡೆದು ಆ ಮುತ್ತಿನ ಹಾರವನ್ನು ತಂದ ಆ ರಾಣಿಯರಿಗೆ ಕೊಡ್ತಾರೆ. ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ ನಿಮಗೆ ಕೋಪ ಬಂದಾಗ ಶಾಂತತೆಯಿಂದಿರಿ, ಯುಕ್ತಿಯಿಂದ ಕೆಲಸ ಮಾಡಿ, ಶಕ್ತಿಯಿಂದ ಅಲ್ಲ ಅಂತ ಹೇಳಕ್ಕೆ ಈ ಸ್ಟೋರಿ ಹೇಳಿದೆ. ಮತ್ತೊಂದು ವಿಶೇಷವಾದ ಸ್ಟೋರಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿಯಾಗಿರಲಿ, ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತ ಹೇಳ್ತಾ ಟೇಕ್ ಕೇರ್. ನಮಸ್ಕಾರ.